ಸ್ತನ್ಯಪಾನ ಮಾಡಿಸಿ ತಾನು ವಿರಹ ಅಸಹಾಪಿ ಮಗುವನ್ನು ಬಿಟ್ಟಿರಲಿಕ್ಕೆ ಸಾಧ್ಯನೇ ಆಗುವುದಿಲ್ಲ. ಆದರೂ ಅನಿವಾರ್ಯ. ಮಗುವಿಗೆ ಹೊಟ್ಟೆ ತುಂಬ ಎದೆ ಹಾಲನ್ನು ಹಾರ್ದಿಕವಾಗಿ ಕುಡಿಸಿ, ಹೃದಯದಿಂದ ಬರುವ ಹಾಲೇ ಹಾರ್ದಿಕವಾದ ಹಾಲು, ಅದನ್ನು ಮಗುವಿಗೆ ಕುಡಿಸಿ ಅಮ್ಮ ಕೆಲಸಕ್ಕೆ ಅಂತ ಹೋಗಿದ್ದಾಳೆ. ಮಗು ಅಳ್ಳಿಕ್ಕೆ ಆರಂಭ ಮಾಡಿತು ಅಂತ ಸಹಜ. ಯಾಕೆ? ಅಮ್ಮನ ವಿರಹ ಆಗಿದೆ. ಎಂತಹ ಅಮ್ಮ? ವೇದವತಿ ಅಂತ. ವೇದವತಿಯ ವಿರಹ ಆಗಿದೆ. ವೇದವತಿ ಅಂದರೆ ವೇದವನ್ನು ತನ್ನಲ್ಲಿ ತುಂಬಿಸಿಕೊಂಡವಳು. ಇಬ್ರು ವತಿಗಳು ನಮ್ಮಲ್ಲಿ. ಅಪ್ಪನ ಅಮ್ಮ ಸತ್ಯವತಿ, ಮಗನ ಅಮ್ಮ ವೇದವತಿ. ಆದ್ರಿಂದಲೇ ಆ ಮಗ ವೇದವ್ಯಾಸ ದೇವರಿಗೆ ಅಮ್ಮನ ಮೇಲೆ ಎಷ್ಟು ಪ್ರೀತಿ ಇತ್ತು ಅಂತಂದ್ರೆ, ತನಗೆ ತುಂಬಾ ಬೇಕಾಗಿರತಕ್ಕಂಥ 17 ಪುರಾಣಗಳು ತನಗೆ ಅಷ್ಟಕ್ಕಷ್ಟೇ. 18ನೇ ಪುರಾಣ ತನಗೆ ತುಂಬ ಬೇಕಾದದ್ದು. ಅದರಿಂದ ಆರಂಭದಲ್ಲೇ ಅಮ್ಮನ ಹೆಸರನ್ನೇ ಸೇರಿಸಿಬಿಟ್ಟ. ಸತ್ಯಂ ಪರಂ ಧೀಮಹಿ ಅಂತ ಹೇಳಿಕೊಂಡು ತನ್ನ ಅಮ್ಮನ ಹೆಸರನ್ನು ಅದರಲ್ಲಿ ದಾಖಲೆ ಮಾಡಿ ಅಮ್ಮನಿಗೂ ಮಗನಿಗೂ ಯಾವ ರೀತಿ ಸಂಬಂಧ ಇರಬೇಕು ಎನ್ನುವುದನ್ನು ಆ ಸತ್ಯವತಿ ಮತ್ತೆ ವೇದವ್ಯಾಸ ಅದಕ್ಕೆ ಹಿರಿಯರಂದದ್ದು ಏನು ಅಂತ ಭಾಗವತ ಓದ್ತೀವಿ. ಅವಾಗ ಅಮ್ಮನಿಗೂ ಮಗನಿಗೂ ಸಂಬಂಧ ಚೆನ್ನಾಗಿ ಉಳಿಯುತ್ತೆ ಅಂತ ಅಲ್ಲಿಂದ ನಮ್ಮಲ್ಲಿಯೂ ಬಂದದ್ದು. ಮುಟ್ಟಿದೆಲ್ಲ ಮಣ್ಣಾಗ್ತದೆ ಅಂತಂದಾಗ ಜಾತಕ ಹಿಡ್ಕೊಂಡು ಹೋಗ್ತೇವೆ. ಜ್ಯೋತಿಷ್ಕರ ಹತ್ರ ತೋರಿಸಿದಾಗ ಕೂಡಿಸು ಗಳಿ ಗುಣಿಸು ಬಾಗಿಸು ಎಲ್ಲ ಮಾಡಿ ಕೊನೆಗೊಂದು ಮಾತಂತಾರೆ, ಏನೋ ಪಿತೃಶಾಪ ಅಂತಾರೆ. ಪರಿಹಾರ ಏನು ಅಂತ ಕೇಳಿದ, ಭಾಗವತ ತಿಳಿಸುತ್ತಾರೆ. ಹಾಗಾದ್ರೆ ಪಿತೃಗಳಿಗೂ ಮಕ್ಕಳಿಗೂ ಸಂಬಂಧ, ಅನ್ಯೋನ್ಯವಾದ ಸಂಬಂಧ ಇರುವಂತೆ ಮಾಡುವುದೇ ಈ ಭಾಗವತ. ಸತ್ಯಂ ಪರಂ ಧೀಮಹಿ ಅಂತ ಹೇಳಿಕೊಂಡು ಅಲ್ಲಿ ಆದ್ರೆ ಮಗ ವೇದವತಿ. ಅವಳು ಯಾರು? ವೇದವನ್ನು ಗರ್ಭದಲ್ಲಿ ಇಟ್ಟುಕೊಂಡವಳು ಅಂತ ಅರ್ಥ. ಅವಳು ಸತ್ಯನಾಮಕ ಭಗವಂತನನ್ನು ಗರ್ಭದಲ್ಲಿ ಇಟ್ಟುಕೊಂಡವಳು. ಆದ್ರಿಂದ ಸತ್ಯವತಿಯ ವೇದವ್ಯಾಸರನ್ನು ಹಡೆದವಳು ತಾನೆ. ಇವತ್ತು ಅಮ್ಮ ದೂರ ಹೋಗಿದ್ದಾಳೆ. ವೇದಕ್ಕೂ ವೇದವನ್ನು ಓದುವವನಿಗೂ ಅಗಲುವಿಕೆ ಉಂಟಾಯಿತು. ಇವ ಯಾರು? ಇವ ವೇದದ ಅಧ್ಯಯನ ಮಾಡುವುದಕ್ಕೋಸ್ಕರನೇ ಭೂಮಿಗೆ ಬಂದವ. ಅಂತ ಇವನಿಗೆ ವೇದದ ಅಗಲುವಿಕೆ ಉಂಟಾದಾಗ ಕೂಗುವುದು ಸಹಜ. ವೇದ ನನ್ನಿಂದ ದೂರ ಹೋಯಿತು ಅಂತ ಹೇಳಿಕೊಂಡು ಕೂಗುವುದು ಸಹಜ. ಆ ನಿಟ್ಟಿನಲ್ಲಿ ವಾಸುದೇವ ತಾನು ಅಳ್ಳಿಕ್ಕೆ ಅಂತ ಆರಂಭ ಮಾತ್ರ ಅಮ್ಮ ಪೂರ್ತಿ ವೇದವನ್ನು ಮಗುವಿನ ಕೈಗೆ ಸಿಕ್ಕದಂತೆ ಮಾಡಿ ತಾನು ಹೋಗಿಲ್ಲ. ವೇದ ಆಗಿಲ್ಲ ಅಂತಂದ್ಬಿಟ್ರೆ ಪುರಾಣಗಳು. ಯಾರ ಕೈಯಲ್ಲಿ ಮಗುವನ್ನು ಕೊಟ್ಟು ಹೋದದ್ದು? ತನ್ನ ಮಗಳು, ಇವನ ಅಕ್ಕ. ಕನ್ಯಾಂ ನಿಜಾಂ ಅನುಗುಣಾಂ, ತನಗೆ ಅನುಗುಣಳಾದ ಕನ್ಯಾ ಅಂತಂದ್ಬಿಟ್ಟು ತನ್ನ ಮಗಳೇ ಆಗಿರ್ಬೇಕು ಅಂತ ಅರ್ಥ. ಅವಳ ಕೈಯಲ್ಲಿ ಕೊಟ್ಟು ವೇದ ತಾನು ದೂರ ಹೋದದ್ದು. ಕನ್ಯಾ ಅಂದ್ರೆ ಯಾರದು? ಪುರಾಣಗಳು. ಇವಳು ಯಾರು? ವೇದ. ಮಗಳು ಯಾರು? ಪುರಾಣಗಳು. ಆವಾಗ ವೇದ ದೂರ ಹೋದರೂ ಕೂಡ, ವೇದ ನಮಗೆ ಅರ್ಥ ಆಗದೆ ನಾವು ವೇದದಿಂದ ದೂರ ಇದ್ರೂ ಕೂಡ, ವೇದ ಅರ್ಥ ಆಗುವುದಿಲ್ಲ ಅಂತ ದೂರ ಇರಬೇಡ, ಪುರಾಣಗಳ ಅಧ್ಯಯನ ಮಾಡು ಅಂತ ತಿಳಿಸುವುದಕ್ಕೋಸ್ಕರ ಪುರಾಣಗಳ ಕೈಯಲ್ಲಿ, ಆ ಹುಡುಗಿಯ ಕೈಯಲ್ಲಿ ಈ ಮಗುವನ್ನು ಕೊಟ್ಟು ಅಮ್ಮ ಹೋದಳು. ಮಗು ಏನು ಮಾಡಿತು ಗೊತ್ತು? ಒಂದೇ ಸವನೆ ಅಳ್ಳಿಕ್ಕೆ ಶುರು ಮಾಡಿತು. ಯಾಕೆ? ಈ ಮಗುವಿಗೆ ಪುರಾಣಗಳು ಅಷ್ಟಕ್ಕಷ್ಟೇ. ಏನ್ ಬೇಕು ಅದಕ್ಕೆ? ವೇದನೆ ಬೇಕು. ಅವರಾಸು ಧಾವತಿ. ಆ ಬಳಿತ ಸೂಕ್ತದ ಕೊನೆಯಲ್ಲಿ ಹೇಳುವಾಗ ಅವರಾಸು ಅಂತಂದು ಬಿಟ್ರೆ ಪೌರುಷೇಯ ಗ್ರಂಥಗಳಲ್ಲಿ ವಾಯುದೇವರು ಓಡಿಕೊಂಡು ಹೋಗ್ತಾರಂತೆ. ಅಪೌರುಷೇಯ ಗ್ರಂಥಕ್ಕೆ ಅರ್ಥ ಮಾಡುವಾಗ ಮಾತ್ರ ನಿಧಾನಕ್ಕೆ ಅರ್ಥ ಮಾಡ್ತಾರಂತೆ. ಅವರಾಸು ಧಾವತಿ. ಆದ್ರಿಂದ ಇದು ಪುರಾಣಗಳು. ಪುರಾಣಗಳು ಅಂತಂದ್ರೆ ಅಷ್ಟಕ್ಕಷ್ಟೇ ಅಂತ ಹೇಳಿಕೊಂಡು ಪುರಾಣ ಮಗುವಿನ ಕೈಯಲ್ಲಿ ಇದ್ರೂ ಕೂಡ ಮಗುವಿಗೆ ಸಾಕಾಗ್ಲಿಲ್ಲ. ಒಂದೇ ಸವನ ಅಳ್ಳಿಕ್ಕೆ ಅಂತ ಶುರು ಮಾಡಿದಾಗ ಏನು ಮಾಡಿದ್ರು ಆ ಹುಡುಗಿ ಗೊತ್ತು. ಅಲ್ಲೇ ಹುರುಳಿ ಬೇಯಿಸಿದ್ದಿತ್ತು, ಅದನ್ನು ತಿನ್ನಿಸಿದ್ರು ಅಂತ. ಪ್ರಪಕ್ವಂ ಕುಲಿತ್ತ ಕುಲಂ ಪ್ರಾಬೋಜಯತ್. ಯಾಕೆ ಅದನ್ನು ಬೇಯಿಸಿಟ್ಟಿದ್ರು ಅಂದ್ರೆ ಗೊತ್ತು. ಮನೆಯಲ್ಲಿ ಒಂದು ಆಕಳು ಉಂಟಲ್ಲ, ಪೂರ್ವಾಲಯ ಒಂದು ಆಕಳು ಕೊಟ್ಟಿದ್ದಲ್ವ, ಅದಕ್ಕೆ ತಿನ್ನಿಸೋಕ್ಕೋಸ್ಕರ ಅಂತ ಇವರು ಬೇಯಿಸಿಟ್ಟು ಹೋಗಿದ್ರು. ಅದು ಏನು ತಿಂದಿತ್ತು? ಈ ಎತ್ತೆ ತಿಂದಿತ್ತು.
ಮಧ್ವರು ಯಾರು? ಮಧ್ವರು ಎತ್ತು. ಸರಸ್ವತೀತು ಗೋರೂಪ ತಸ್ಯಾಹ ವಾಯು ಪತಿ ಸ್ಮೃತಃ. ಆಚಾರ್ಯ ಮಧ್ವರು ಒಂದು ಕಡೆ ವ್ಯಾಖ್ಯಾನ ಮಾಡ್ತಾರೆ. ಸರಸ್ವತಿ ಆಕಳಿನ ರೂಪದಲ್ಲಿದ್ದಾಳೆಂತೆ, ಅವಳ ಗಂಡ ವಾಯುದೇವರು ಎತ್ತಿನ ರೂಪದಲ್ಲಿದ್ದಾರಂತೆ. ಮಗ ಯಾರು ಅಂತ ಕೇಳಿಬಿಟ್ರೆ ತಸ್ಯಾಹ ಪುತ್ರ ಸದಾಶಿವ, ರುದ್ರದೇವರು ಮಗ ಅಂತಂದಿದ್ದಾರೆ. ಹಾಗಾದ್ರೆ ಹುರುಳಿ ತಿಂದದ್ದು ಸರಿ ಉಂಟಲ್ಲ? ಹುರುಳಿ ಬೇಯಿಸುವುದು ಯಾವುದಕ್ಕೆ? ಎತ್ತುಗಳಿಗೆ ಕೋಣಗಳಿಗೆ ಹಾಕೋದಕ್ಕೋಸ್ಕರ ಹುರುಳಿ ಬೇಯಿಸಿದ್ದು. ಆ ಬೇಯಿಸಿದ ಹುರುಳಿಯನ್ನು ಇದು ತಿಂದ್ಬಿಟ್ಟು. ಹುರುಳಿಗೆ ಸಂಸ್ಕೃತದಲ್ಲಿ ಏನು ಹೆಸರು? ಕುಲತ್ತ ಕುಲ ಅಥವಾ ಕುಲಿತ್ತ ಅಂತ ಎರಡೂ ಶಬ್ದದಿಂದ ಕರೀತಾರೆ. ಏನರ್ಥ? ಕುಲತ್ತ ಅಂದ್ರೆ ಏನರ್ಥ? ಕು ಅಂದ್ರೆ ಭೂಮಿ, ಕುಂಭಿಣಿ ಜಯಾಣ್ಮ ಶರಣ್ಯ ರಾಮಾರ್ಪಣವೆನಲು ಅಂತ ಹೇಳುವಾಗ ಅಲ್ಲಿ ಕುಂಭಿಣಿ ಅಂತ ಹೇಳುವಾಗ ಸೀತೆಯನ್ನು ಕುಂಭಿಣಿ ಶಬ್ದದಿಂದ ಕುಂಭ ಅಂದ್ರೆ ಭೂಮಿ. ಯಾವ ಭೂಮಿ? ನಿಮ್ಮ ದೇಹವೇ ಭೂಮಿ. ಈ ಭೂಮಿಯಲ್ಲಿ ಜೀವನ ಲಗ್ನ, ಲ ಅಂದ್ರೆ ಲಗ್ನ, ಅದು ಥ ಅಂದ್ರೆ ಚೆನ್ನಾಗಿರ್ಬೇಕು. ಈ ಹುರುಳಿ ಸ್ವಲ್ಪ ಗಟ್ಟಿ ಆಹಾರ ಅಂತೆ, ಸ್ವಲ್ಪ ಆರೋಗ್ಯವನ್ನು ಕೊಡತಕ್ಕಂಥ ಆಹಾರ ಅಂತೆ. ನಮ್ಮಲ್ಲಿ ಉಡುಪಿ ಕಡೆ ಉಂಟು ಈ ಮಳೆ ನಕ್ಷತ್ರ ಉಂಟಲ್ಲ, ಮೃಗಶಿರ, ಆರ್ದ್ರ, ಪುನರ್ವಸು, ಪುಷ್ಯ, ಇವುಗಳೆಲ್ಲ ಮಳೆ ನಕ್ಷತ್ರಗಳು. ಅದರಲ್ಲಿ ಆರ್ದ್ರ ನಕ್ಷತ್ರ ಯಾವಾಗ ಆರಂಭ? ಒಂದು 15 ದಿವಸ ಇರುತ್ತೆ ಮಳೆ ನಕ್ಷತ್ರ. ಒಂದೊಂದು ನಕ್ಷತ್ರ 15 ದಿವಸ ಇರುತ್ತೆ. ಮಳೆ ನಕ್ಷತ್ರ ಯಾವಾಗ ಆರಂಭ ಆಯಿತು ಆವಾಗ ಉಡುಪಿಯಲ್ಲಿ ನಮ್ಮಲ್ಲಿ ಈಗಲೂ ಉಂಟು, ಚೌಕಿಯಲ್ಲೇ ಒಂದು ದಿವಸ ಹುರುಳಿ ಸಾಕು. ಅದಕ್ಕೆ ಆರ್ದ್ರ